ಇನ್ನೊಂದು ವಿಷಯ ಹೇಳೋದು ಬರ್ತಿದ್ದೆ, ಹಿಮಾಲಯದಲ್ಲಿ ಬರೀ ಹಿಮಾನೇ ಇರೋದಿಲ್ಲ. ಈಗ ಎಷ್ಟು ಬಿಸಿಲಿದೆ ಗೊತ್ತಾ, ಇಲ್ಲಿ ಕಣ್ಣು ಕುಗ್ತಿದವ್ರಿ. ಅಪ್ರಿಕಾಟ್ ಎಮ್ಮೆ. ಈ ತೃತೀಯ ಚುಂಬನ ದಂತಭಗ್ನಂ ಅಂತ ಒಂದು ಹೊಸ ಗಾದೆ ಇದೆ. ಹಂಗಾಯ್ತು ಇವತ್ತಿನ ನಮ್ಮ ಪ್ರವಾಸ. 3ನೇ ದಿನ. ಮುಂದೆ ಏನಾಗ್ತದೋ ನಮಗೂ ಗೊತ್ತಿಲ್ಲ. ಶರಣ್ರೇ ಎಲ್ಲರಿಗೂ. ಟೆಂಟ್ ಹೌಸ್ ಇಂದ ಇವತ್ತು ನಮ್ಮ 3ನೇ ದಿನದ ಪ್ರವಾಸ ಸ್ಟಾರ್ಟ್ ಆಗಿದೆ. अब हम कहाँ जा रहे हैं? ತುರ್ತುಕ್. ನಾವೀಗ ತುರ್ತುಕ್ ವಿಲೇಜ್ ಹೋಗ್ತಾ ಇದೀವಿ. ತುರ್ತುಕ್ ವಿಲೇಜ್ ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ, ಅಲ್ಲಿಗೆ ಹೋದಾಗ ಡಿಸ್ಕಷನ್ ಮಾಡೋಣ. ಇನ್ನೊಂದು ವಿಷಯ ಹೇಳೋದು ಬರ್ತಿದ್ದೆ, ಹಿಮಾಲಯದಲ್ಲಿ ಬರೀ ಹಿಮಾನೇ ಇರೋದಿಲ್ಲ. ಈಗ ಎಷ್ಟು ಬಿಸಿಲಿದೆ ಗೊತ್ತಾ, ಇಲ್ಲಿ ಕಣ್ಣು ಕುಗ್ತಿದವ್ರಿ. ಹೋಗಕ್ ಆಗ್ತಿಲ್ಲ. ಈಗ ನಾವು ತುರ್ತುಕ್ ವಿಲೇಜ್ ಹೋಗ್ತಾ ಇದೀವಿ. ಇಲ್ಲಿಂದ 3 ಗಂಟೆ ಜರ್ನಿ ಅಂತೆ. ತುರ್ತುಕ್ ಚಲೋ ತುರ್ತುಕ್ ಚಲೋ ಚಲೋ ತುರ್ತುಕ್. ರಾತ್ರಿ ಮಳೆ ಬಂದಿತ್ತು ಅಂತ ಆ ರೋಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನಮ್ಮನ್ನ ಬಿಟ್ಟಿಲ್ಲ. ವಾಪಸ್ ಮತ್ತೆ ಹೋಗ್ತಾ ಇದೀವಿ. ಅಂದ್ರೆ ವಾಪಸ್ ಬಂದ್ರೆ ಬೇರೆ ದಾರಿಗೆ ಹೋಗ್ತಾ ಇದೀವಿ. ಪ್ಲೇಸ್ ಮಾತ್ರ ತುರ್ತುಕ್. ನೋಡಿ, ರೋಡ್ ಬ್ಲಾಕ್ ಆಗಿದೆ. ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ. ನಾವೇನಾರ ಆ ರೋಡ್ ಹೋಗಿದ್ರೆ ನಾವು ಅಲ್ಲೇ ಸಿಕ್ಕಾಕೊಂತಿದ್ವಿ. ಗಾಡಿ 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 ಸೊ ಈಗ ನಮ್ಮ ಎಡಕ್ಕೆ ಬಲಕ್ಕೆ ಏನು ಕಾಣಿಸ್ತಿದೆ, ಇದು ಕಂಪ್ಲೀಟ್ ಫೋಟೋ ಪ್ರೊಹಿಬಿಟೆಡ್ ಝೋನ್. ಇದು ಮಿಲಿಟರಿ ಏರಿಯಾ. ಸುಮ್ಮನೆ ಕಾರಲ್ಲಿ ನೋಡ್ಬೇಕೇನೋ, ಹೊರಗಡೆ ಶೂಟ್ ಎಲ್ಲ ಮಾಡೋಕ್ಕಾಗಲ್ಲ. ಡ್ರೋನ್ ಗೀನೆಲ್ಲನೂ ಆರ್ಸೋಕ್ಕಾಗಲ್ಲ ಇಲ್ಲಿ. ಆ ಸಂಧಿಯಲ್ಲಿ ಒಂದು ಸಣ್ಣ ವಾಟರ್ ಫಾಲ್ಸ್ ಹರಿದು ಬರ್ತಾ ಇತ್ತು. ಆ ಹರಿದು ಬರ್ತಿರೋ ನೀರೇ ಇದು. ಇಲ್ಲಿಂದ ನಾವು ಒಂದು ಬಾಟಲ್ ಕುಡಿಯೋಕೆ ನೀರನ್ನು ತುಂಬಿಕೊಂಡ್ವಿ. ಹಿಮಾಲಯದ ನೀರನ್ನು ನಾವು ಸಿಟಿಯಲ್ಲಿ 1000-2000 ರೂಪಾಯಿ ಪರ್ ಲೀಟರ್ಗೆ ಕೊಟ್ಟು ಕುಡಿಬೇಕು ಬಾಟ್ಲಲ್ಲಿ. ಅದೇ ಇಲ್ಲಿನ ಜನಗಳ ಅದೃಷ್ಟ ನೋಡಿ. ಅದೇ ಹಿಮಾಲಯದ ನೀರಲ್ಲಿ ಅವರು ಒಂದು ವ್ಯೂ ಪಾಯಿಂಟ್ಗೋಸ್ಕರ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ಸ್ನಾನ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ತಮ್ಮ ನಿತ್ಯದ ಕೆಲಸಗಳನ್ನೆಲ್ಲ ಅದೇ ನೀರನ್ನು ಬಳಸ್ಕೋತಾರೆ.
ಕಡೆ ಗುಡ್ಡ ಇದೆ, ಅದು ಮೈ ಮೇಲೇನೆ ಬೀಳ್ತದೆ ಅನ್ನೋ ಥರ ಇರುತ್ತೆ. ಇನ್ನೊಂದು ಕಡೆ ನದಿ ಹರಿತಾನೇ ಇರುತ್ತದೆ. ಆ ನದಿ ದಂಡಿಗೆ ಈ ಗುಡ್ಡವನ್ನು ಕೊರೆದು ರೋಡ್ ಮಾಡಿದಾರಲ್ಲ, ಏನು ತಲೆರಿ ಇವ್ರದ್ದು, ಯಪ್ಪ ಮೆಚ್ಚಲೇಬೇಕು. ಅದ್ಭುತ ಈ ರೋಡ್ಗಳಂತೂ. ಏನ್ ದಾರಿ ಸರ್ ಇದು? ಮುಂದ್ಗಡೆ ಒಂದು ಬ್ರಿಡ್ಜ್ ಬ್ಲಾಕ್ ಆಗಿದೆ. ಕೆಲವಿಷ್ಟು ವೆಹಿಕಲ್ಗಳು ವಾಪಸ್ ಹೋಗ್ತಾ ಇದಾವೆ. ನಾವಿಲ್ಲಿ ತನಕ ಬಂದು ನಿಂತ್ಕೊಂಡಿದೀವಿ. ಮುಂದೇನಾಗುತ್ತೋ ನಮಗೂ ಗೊತ್ತಿಲ್ಲ. ಅನುಭವಿಸ್ತಾ ಇದೀವಿ ಅನಿರೀಕ್ಷಿತವಾದ ಟ್ರಾಫಿಕ್ ಜಾಮ್. ಈ ತೃತೀಯ ಚುಂಬನ ದಂತ ಭಗ್ನಂ ಅಂತ ಒಂದು ಹೊಸ ಗಾದೆ ಇದೆ. ಹಂಗಾಯ್ತು ಇವತ್ತಿನ ನಮ್ಮ ಪ್ರವಾಸ. 3ನೇ ದಿನ. ಮುಂದ್ಗಡೆ ಒಂದು ಇಂಪಾರ್ಟೆಂಟ್ ಬ್ರಿಡ್ಜು ಕಟ್ಟಾಗಿದೆ, ಅಂದರೆ ಏನೋ ಬಿದ್ದಿತ್ತಂತೆ. ಸೊ ಅಲ್ಲಿ ಬ್ರಿಡ್ಜನ್ನು ರಿಪೇರಿ ಮಾಡ್ತಿದ್ದಾರೆ. ಸೊ ಆ ಬ್ರಿಡ್ಜು ರಿಪೇರಿ ಆಗೋದಕ್ಕೆ ಸಾಯಂಕಾಲ ಆಗ್ತದಂತೆ. ಅಲ್ಲಿಗೆ ನಮ್ಮ ಇವತ್ತಿನ ತುರ್ತುರ್ಕ್ ಫ್ಲಾಪ್. ಈ ಬ್ರಿಡ್ಜು ಬೇಗ ರಿಪೇರಿ ಆಗೋದಕ್ಕೆ ಏನಾರ ಜಾದು ನಡೀತದೇನೋ ಅಂತ ಕಾಯ್ತಾ ಇದ್ದೀವಿ, ನೋಡಬೇಕು. ಅದೇ ನಿರೀಕ್ಷೆಯಲ್ಲಿ ನಮ್ಮನ್ನು ಸೇರಿದಂತೆ ಅನೇಕ ಪ್ರವಾಸಿಗರು ಈ ದಂಡೆ ಮೇಲೆ ಕುತ್ಕೊಂಡಿದ್ವಿ, ನದಿ ದಂಡೆ ಮೇಲೆ. ಅದೊಬ್ಬರು ಸೈನಿಕರು ಬಂದು ನಮ್ಮನ್ನು ಅಲ್ಲಿಂದ ವೆಕೆಂಟ್ ಮಾಡಿಸಿದ್ರು. ನಾವು ಅನಿವಾರ್ಯವಾಗಿ ಅಲ್ಲಿಂದ ವಾಪಸ್ ಬರಬೇಕಾಯಿತು. ತುರ್ತುಕ್ ಇದೆಯಲ್ಲ, ಅದೊಂದು ಹಳ್ಳಿ. ಕಾರ್ಗಿಲ್ ಯುದ್ಧದ ನಂತರ ಅದು ಆ್ಯಕ್ಚುಲಿ ಪಾಕಿಸ್ತಾನದಲ್ಲಿತ್ತು. ಕಾರ್ಗಿಲ್ ಯುದ್ಧದ ನಂತರ ಭಾರತಕ್ಕೆ ಸೇರ್ಕೊಳ್ಳುತ್ತೆ. ಪಾಕಿಸ್ತಾನದ ಗಡಿಯಂಚಲ್ಲಿರುವ ಭಾರತದ ಕಟ್ಟ ಕಡೆಯ ಗ್ರಾಮ ತುರ್ತುಕ್. ಪದೇ ಪದೇ ಅಲ್ಲಿಗೆ ಹೋಗೋಕ್ಕಾಗಲ್ಲ ಎಲ್ರಿಗೂ. ಇದೊಂದು ಚಾನ್ಸ್ ಇರ್ತಿತ್ತು. ಒಂದು ಸಣ್ಣ ಬ್ರಿಡ್ಜಲ್ಲಿ ಬಿಟ್ಟಿರೋ ಬ್ರೇಕಿಂದ ಆಗಿ ಸಾವಿರಾರು ಪ್ರಯಾಣಿಕರು ತುಂಬ ಆ ಬ್ರಿಡ್ಜಿಂದ ಅಲ್ಲೊಂದು ದಾರಿ ಹೋಗಿದೆ ನೋಡಿ. ಆ್ಯಕ್ಚುಲಿ ಅದು ಟ್ರೇಡ್ ಪಾತ್ ಅಂತಾರೆ, ಕಾಲು ದಾರಿ. ಅದು ಮೊದಲು ಪ್ರಯಾಣಿಕರು ಮತ್ತು ವ್ಯಾಪಾರಸ್ಥರು ಅದೇ ದಾರಿಯಲ್ಲಿ ಓಡಾಡ್ತಾ ಇದ್ರು. ನಾವು ಅಂದ್ಕೊಂಡಿದ್ದು ಡೆಸ್ಟಿನೇಷನ್ಗೆ ಹೋಗೋಕ್ಕಾಗಲಿಲ್ಲ. ಅನಿವಾರ್ಯವಾಗಿ ವಾಪಸ್ ಹೋಗಬೇಕಾಗಿದೆ ಇಲ್ಲಿಂದ, ನಾವು ಬಂದ ದಾರಿಲಿ. ಮುಂದೆ ಏನಾಗ್ತದೋ ನಮಗೂ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಆಗಿಲ್ಲ. ಅನ್ಪ್ಲ್ಯಾನ್ಡ್ ಸಮಥಿಂಗ್ ಹ್ಯಾಪನಿಂಗ್. ಲೆಟ್ಸ್ ಗೋ. ವಾಪಸ್ಸು ಅಲ್ಲಿಂದ ಹೋಗುವಾಗ ಸ್ವಲ್ಪ ದೂರದಲ್ಲಿ ನಮಗೆ ಒಂದು ಬ್ರಿಡ್ಜ್ ಇರುತ್ತೆ. ಅದಕ್ಕೆ ಸಮರ ಸೇತುವೆ ಅಂತ ಕರೀತಾರೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ನಾವು. ಬ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ವುಡನ್ ಮೇಡ್ ಬ್ರಿಡ್ಜ್ ಇದು ನೋಡಿ. ಇದು ಕಟ್ಟಿಗೆ ಹಾಕಿದ್ದಾರೆ ಕೆಳಗಡೆ. ಇಲ್ಲಿ ಕಟ್ಟಿಗೆ ಹಾಕಿ ಈ ಬ್ರಿಡ್ಜನ್ನು ಡೆವಲಪ್ ಮಾಡಿರೋದು. ಈ ಬ್ರಿಡ್ಜ್ಗಳನ್ನು ಮಿಲಿಟ್ರಿಯವರು ಓಡಾಟಕ್ಕೆ ಮಾಡಿಕೊಂಡಿದ್ರು. ಈಗ ನಾವು ಓಡಾಡ್ತಾ ಇದ್ದೀವಿ.
ಪ್ರವಾಸ ಮಿಸ್ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಬೇಸರ ತಂದಿತ್ತು. ಬಟ್ ಹೇಳ್ಕೊಳ್ಳುವಂಥ ಸನ್ನಿವೇಶ ಯಾರಿಗೂ ಇರಲಿಲ್ಲ. ಹಿಮಾಲಯದ ಪ್ರವಾಸದಲ್ಲಿ ಇಂತಹ ಕೆಲವು ಅನಿರೀಕ್ಷಿತ ಅಡೆತಡೆಗಳು ಉಂಟಾಗೋದು ಸಹಜ. ಸೊ ಈ ಬ್ರಿಡ್ಜ್ ಹತ್ರ ಬಂದಾಗ ಎಲ್ಲರೂ ಸ್ವಲ್ಪ ಹೊತ್ತು ಆ ಕಡೆ ತಿರುಗಾಡಿ ಬೇರೆ ವಿಧಿ ಇಲ್ಲದೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಬೇಕಾಯಿತು. ಬಟ್ ಒಂದಂತೂ ಸತ್ಯ, ನಾವು ತುರ್ತುಕ್ಕಿಗೆ ಹೋಗಲಿಲ್ಲ ಅನ್ನೋ ಒಂದು ಬೇಜಾರು ಮಾತ್ರ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಇವು ಹಿಮಾಲಯದ ಪ್ರವಾಸಗಳು ಒನ್ಸ್ ಇನ್ ಅ ಲೈಫ್ ಪ್ರವಾಸಗಳಿವು. ಮುಂದೆ ಬರೋಕ್ಕಾಗ್ತದೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿಂದ ವಾಪಸ್ ಆಗುವಾಗ ದಾರಿಯಲ್ಲಿ ಒಂದು ಹಳ್ಳಿಯಲ್ಲಿ ನಮಗೆ ಈ ಮರ ಇದೆಯಲ್ಲ, ಇದು ಅಪ್ರಿಕಾಟ್ ಮರ. ಇದು ಹರ್ಕೊಂಡ್ ತಿಂತಾ ಇದ್ದೀವಿ. ಅಪ್ರಿಕಾಟ್ ಸರ್ ಸ್ವಲ್ಪ ಹುಳಿ ಬರ್ತದ? ಊರಲ್ಲಾದ್ರೆ ದುಡ್ಡು ಕೊಟ್ಟು ತಿಂತೀವಿ, ಇಲ್ಲಿ ಯಾರು ಕಿತ್ಕೊಂಡು ತಿಂತಾ ಇದೀವಿ. ಹಾ ಚಲೋ 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 ಹುಂಡಾರ್, ಚಲೋ ಹುಂಡಾರ್. ಅಪ್ರಿಕಾಟ್ ಎಮ್ಮೆ ಅದ್ಭುತವಾಗಿದೆ. ನಮ್ದು ಇವತ್ತು ತುರ್ತುಕ್ದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬಿಕಾಸ್ ಆಫ್ ಅಲ್ಲಿ ರೋಡ್ ಒಂದು ಕಡೆ ಬ್ರಿಡ್ಜು ಕೊಲ್ಯಾಪ್ಸ್ ಆಗಿ ನಮ್ಮ ಪ್ಲ್ಯಾನು ತುರ್ತುಕ್ ಹೋಗಕ್ಕೆ ಆಗಲಿಲ್ಲ. ಸೊ ಅಂದರೆ ಇವತ್ತಿನ ಪ್ರವಾಸ ನಮಗೆ ಇಲ್ಲಿಗೆ ಮುಗೀತದೆ. ಇನ್ನು ನೆಕ್ಸ್ಟ್ ಡೇ ಮುಂದಿನ ಪ್ರವಾಸವನ್ನು ನಾವು ಕೈಗೊಳ್ತೀವಿ. ಅಲ್ಲಿ ತನಕ ನಮ್ಮ ನೆಕ್ಸ್ಟ್ ವಿಡಿಯೋ ತನಕ ಬರೋ ತನಕ ನೋಡ್ತೀರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.